ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಾಸಿರ್ ಹುಸೇನ್ ಅವರ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಲಾಗಿದೆ ಸರ್, ಏನ್ ಹೇಳ್ತೀರಿ ಅಂತ? ನೋಡಿ, ಇವರು ಬಣ್ಣ ಇತ್ತೀಚೆಗೆ ಬಯಲಾಗ್ತಾ ಇದೆ. ಹೇಗೆ ಯಾವ ರೀತಿ ಇವ್ರದ್ದು ಆಂತರಿಕವಾದಂತಹದ್ದು ಹಿಡನ್ ಅಜೆಂಡಾ ಇದೆ ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ಅವ್ರದ್ದು ಒಂದೊಂದಾಗಿ ಹೊರಗೆ ಬೀಳ್ತಾ ಇದೆ. ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ಪಾಕಿಸ್ತಾನದ ಸಂಬಂಧಪಟ್ಟಾಗ ಇವ್ರ ಪ್ರೀತಿ, ಇವ್ರಿಗೆ ಒಲವು ಇದ್ರೆ ಅವ್ರು ಅಲ್ಲೇ ಹೋಗ್ಲಿ. ಪಾಕಿಸ್ತಾನ್ ಸ್ಥಿತಿ ಏನಿದೆ ಅಂತ ಅನ್ನೋದು ಗೊತ್ತಿದೆ. ಭಿಕಾರಿ ಆಗಿದೆ, ಭಿಕ್ಷುಕ ಆಗಿದೆ. ಎಲ್ಲಾ ಜಗತ್ತಿನ ಎಲ್ಲಾ ದೇಶಗಳಿಂದ ಸಾಲ ತಗೊಂಡು ಇವತ್ತು ಪರಿಸ್ಥಿತಿ ಏನಾಗಿದೆ. ಸೊ ಅಲ್ಲಿಯ ಬಡತನದ ಪರಿಸ್ಥಿತಿ ಏನಾಗಿದೆ, ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದು ಈ ದೇಶದ ಬಗ್ಗೆ ಒಂದು ದೇಶದ್ರೋಹಿ ಘೋಷಣೆ ಹಾಕ್ತಾರೆ ಅಂತಂದ್ರೆ ಅವರನ್ನ ಅಲ್ಲೇ ಗುಂಡು ಹಾಕ್ಬೇಕು ಅವ್ರನ್ನ. ಯಾವ ದೇಶದಲ್ಲಿದ್ದೀರಿ, ಯಾವ ಸಂವಿಧಾನದಲ್ಲಿದ್ದೀರಿ, ಯಾವ ಕಾನೂನು ಪಾಲನೆ ಮಾಡ್ಬೇಕು ಅಂತನ್ನುವಂತ ಅರಿವು ಇಲ್ಲದಂತ ನೀಚರವರು, ದೇಶದ್ರೋಹಿಗಳವರು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಇದಕ್ಕೇನು ಉತ್ತರ ಕೊಡುತ್ತೆ? ಕಾಂಗ್ರೆಸ್ ಸರ್ಕಾರ ಬಾಯ್ ಬಿಡ್ಬೇಕೀಗ. ಹೌದು, ದೊಡ್ಡದಾಗಿ ಮಾತಾಡ್ತಾರೆ ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಾವು ದೇಶಭಕ್ತರೇ, ನಾವು ರಾಮ ಭಕ್ತರೇ, ನಾವು ಈ ರಾಷ್ಟ್ರದವರೇ, ನಾವು ಹಿಂದೂಗಳೇ ಅಂತ ಹೇಳುವಂತವ್ರು ಇವತ್ತು ಅವ್ರ ಆ ನಾಜೀರ್ ಗೆದ್ದ ತಕ್ಷಣನೇ ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರನ್ನು ಸ್ಪಾಟ್ ಗುಂಡು ಹೊಡಿಬೇಕು ಅವರನ್ನ. ಈ ರೀತಿ ಒಂದು ಕ್ಯಾನ್ಸರ್ ಹರಡ್ತಾ ಇರುವಂತದ್ದು ಕಾಂಗ್ರೆಸ್ ಅನ್ನ ಅರಿವಾಗ್ತಾ ಇಲ್ಲ ಅವ್ರಿಗೆ. ಈ ಕ್ಯಾನ್ಸರ್ ಅವರನ್ನು ನುಂಗಿ ಹಾಕ್ತಾ ಇರುವಂತ ಕಲ್ಪನೆ ಇಲ್ಲ ಅವ್ರಿಗೆ. ಬರೇ ಅಧಿಕಾರ ಒಂದೇ ಅವರಿಗೆ ಕಾಣ್ತಾ ಇದೆ ವಿನಃ ದೇಶ, ಧರ್ಮ, ಒಂದು ನೀತಿ, ಪ್ರಾಮಾಣಿಕತೆ ಅಂತನ್ನುವಂಥದ್ದು ಏನೇನೂ ಇಲ್ಲ ಅವ್ರ ಹತ್ರ. ಓಕೆ, ನಿಜ ಪ್ರಮೋದ್ ಮುತಾಲಿಕ್ ಅವರೇ. ಒಂದು ಕಡೆ ಅವರ ನಾಯಕರೇ ಭಾರತವನ್ನ ಜೋಡಿಸುವಂತಹ ಕೆಲಸ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಕಡೆ ದೇಶ ವಿರೋಧಿ ಹೇಳಿಕೆಗಳು. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಾಸಿರ್ ಹುಸೇನ್ ಅವರಿದ್ದಾರೆ, ಬನ್ನಿ ಮಾತಾಡೋಣ. ಸರ್, ಗೆಲುವಾಗಿದೆ. ವಿಜಯೋತ್ಸವ ಸಂದರ್ಭ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಮ್ಮ ವಿಜಯೋತ್ಸವ ಸಂದರ್ಭ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ನಮ್ಮ ವಿಜಯೋತ್ಸವ ಸಂದರ್ಭ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಮ್ಮ ವಿಜಯೋತ್ಸವ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಏನಾಯ್ತು ಅಂತ ಅಲ್ಲಿ? ಪ್ರೇಮ್, ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆದ್ದ ಬಳಿಕ ಡಿ.ಕೆ. ಶಿವಕುಮಾರ್ ಸುರ್ಜೇವಾಲ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮುಗಿದ ಕೂಡಲೇ ನಾಸಿರ್ ಹುಸೇನ್ ಬೆಂಬಲಿಗರು ಅವರನ್ನ ಭುಜದ ಮೇಲೆ ಕೂರಿಸಿಕೊಂಡು ಜಿಂದಾಬಾದ್ ಘೋಷಣೆಗಳನ್ನ ಕೂತ್ಕೊಂಡು ಬರ್ತಾರೆ. ಏನು ಮತಕೇಂದ್ರದಿಂದ ಹೊರಗಡೆ ಬಂದು ವಿಧಾನಸೌಧದ ಮೆಟ್ಟಿಲುಗಳ ಬಳಿ ನಾಸಿರ್ ಹುಸೇನ್ ಜಿಂದಾಬಾದ್ ಅನ್ನುವ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಅದೇ ಸಮಯಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ದೇಶದ್ರೋಹಿ ಘೋಷಣೆಗಳನ್ನ ಕೂಗ್ತಾರೆ. ಕೇವಲ ಒಂದು ಬಾರಿ ಕೂಗಿರುವಂತದ್ದಲ್ಲ ಪ್ರೇಮ್, 2-3 ಬಾರಿ ಇದೇ ರೀತಿಯಾದಂತಹ ಘೋಷಣೆಗಳನ್ನ ಒಬ್ಬ ವ್ಯಕ್ತಿ ಮತ್ತು ಅಥವಾ ಅವರ ಬೆಂಬಲಿಗ ಘೋಷಣೆಗಳನ್ನ ಕೂಗ್ತಾರೆ. ನಾಸಿರ್ ಹುಸೇನ್ ನಮ್ಮ ಪಬ್ಲಿಕ್ ಟಿವಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ಸೊ ಮಾತಾಡೋಕ್ಕೂ ಮುಂಚೆ ಅವರ ಬೆಂಬಲಿಗರು 2 ಬಾರಿ ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಕೂಗಿ ಬಳಿಕ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ದೇಶದ್ರೋಹಿ ಘೋಷಣೆಯನ್ನ ಕೂಗುವಂತದ್ದು. ಸೊ ಎಲ್ಲ ಒಂದ್ ಕಡೆದು ನಾಸಿರ್ ಹುಸೇನ್ ಅವರ ಗಮನಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಮತ್ತೆ ಅವರು ನಮ್ಮ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಬಳಿಕವೂ ಕೂಡ ಅವರನ್ನ ಮತ್ತೆ ಭುಜದ ಮೇಲೆ ಎತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾರೆ. ಹೀಗೆ ಒಂದು 3-4 ಬಾರಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಕೂಗಿ ಎಲ್ಲೋ ಒಂದ್ ಕಡೆ ನೀವು ಹೇಳ್ತಾ ಇದ್ರಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅನ್ನುವಂತಹ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ. ಆದ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗೆಲುವಿನ ಸಂಭ್ರಮದಲ್ಲಿ ಈ ರೀತಿಯಾದಂತಹ ದೇಶದ್ರೋಹಿ ಘೋಷಣೆಗಳು ಕೂಗಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕೆಂದ್ರೆ ಅಲ್ಲಿ ಇದ್ದವರೆಲ್ಲರೂ ಕೂಡ ಬಹುತೇಕ ನಾಸಿರ್ ಹುಸೇನ್ ಬೆಂಬಲಿಗರು. ಅವರು ಈ ರೀತಿಯಾದಂತಹ ಗೆಲುವಿನ ಸಂಭ್ರಮದಲ್ಲಿ ನಮ್ಮ ವಿರೋಧಿ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆಗಳು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಸಿರ್ ಹುಸೇನ್ ಅವರಿದ್ದಾರೆ, ಬನ್ನಿ ಮಾತಾಡೋಣ. ಸರ್, ಗೆಲುವಾಗಿದೆ.
ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ.